ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್. ನಮ್ಮ ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಕೂಡ ಸ್ವಾಗತ. ನೇಮಕಾತಿ ಕುರಿತು ಲೈಕ್ ಏನೆಲ್ಲ ಹೊಸ ಅಪ್ಡೇಟ್ ಕೂಡ ಬರ್ತಾ ಇದೆ, ನಾವು ಅದನ್ನ ಡೈಲಿ ಅಪ್ಡೇಟ್ ಕೂಡ ಮಾಡ್ತಾ ಇದೀವಿ. ಈಗ ಹೊಸದಾಗಿ ಕೂಡ ಮಾಹಿತಿ ಬಂದಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸ್ಪರ್ಧಾಕಾಶ ಅಕಾಡೆಮಿ ಸಾಕಷ್ಟು ಜನ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ಬಂದ್ಬಿಟ್ಟು ಇಲಾಖೆನ ಭೇಟಿ ನೀಡಿ ಲೈಕ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಲೈಕ್ ಅದರ ಬಗ್ಗೆ ನಾವು ಕೂಡ ನಿಮಗೆ ಡೈಲಿ ಅಲ್ಲಿ ಪ್ಲಸ್ ನಿಮಗೆ ಯಾವುದೆಲ್ಲ ಮಾಹಿತಿಗಳು ಸಿಗ್ತವೆ ನಮಗೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಕಡೆ ಪೇಪರ್ಗಳಲ್ಲಿ ಅದನ್ನ ನಾವು ತಿಳಿಸ್ಕೊಡ್ತೀವಿ. ಈಗ ನಿಮಗೆ ನೇಮಕಾತಿ ಕುರಿತು ಹೊಸ ಅಪ್ಡೇಟ್ಗಳನ್ನ ನಿಮಗೆ ಮಾಹಿತಿ ಕೊಡ್ತೀವಿ. ಇಲ್ಲಿ ನಿಮಗೆ ಏನು ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು 15,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಶಿಕ್ಷಕರ ನೇಮಕಾತಿ ಪ್ಲಸ್ ಅಲ್ಲಿ ಓನ್ಲಿ ಶಿಕ್ಷಕರ ನೇಮಕಾತಿ ಮಾತ್ರ ಅಂತ ಕೂಡ ಹೇಳಿಲ್ಲ, ಶಾಲಾ ಕಾಲೇಜು ಶಾಲಾ ಶಿಕ್ಷಕರದ್ದು ಮತ್ತೆ PUC ಲೆಕ್ಚರರ್ಸ್ ಕೂಡ ನೇಮಕಾತಿ ಕೂಡ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದರ ಅಪ್ಡೇಟ್ 15,000 ಇರುತ್ತಂತೆ. 15,000 ನೇಮಕಾತಿ ಯಾವಾಗ ಶುರು ಆಗ್ಬೋದು ಅಂತ ನಿಮಗೆ ಡೌಟ್ ಕೂಡ ಇದೆ. ಇಲ್ಲಿ ನಿಮಗೆ 27ನೇ ತಾರೀಕು ನಂತರ ಸದ್ಯಕ್ಕೆ ನೇಮಕಾತಿ ಮಾಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಟೆಕ್ನಿಕಲ್ ನಿಮಗೆ ಆಗೋದಿಲ್ಲ ಅಂತ ಹೇಳಿ ಸರ್ಕಾರದಿಂದನೇ ಕೂಡ ಮಾಹಿತಿ ಬಂದಿದೆ. ಈ ಕಡೆ ಅಭ್ಯರ್ಥಿಗಳು ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ 27ನೇ ತಾರೀಕು ನಂತರ ನಿಮಗೆ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಅದು ಗೊಂದಲ ಹಿನ್ನೆಲೆಯಲ್ಲಿ ಸಭೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಲ್ಲಿ ಎಡ ಸಮುದಾಯ ಮದುವೆ ಜಟಾಪಟಿ ಕೂಡ ಆಗಿದೆ. ಅದು ಕಾಂಗ್ರೆಸ್ ಅಲ್ಲಿ ಗೊಂದಲ ಕೂಡ ಆಗಿದೆ. ರಾಜಕೀಯ ಜಟಾಪಟಿ ಕೂಡ ಆಗ್ತಿದೆ. ಅದು ತೀರ್ಮಾನವಾದ ನಂತರ ನಿಮಗೆ ನೇಮಕಾತಿ ಆಗೋದು. ಇದರ ನಡುವೆ ಅಭ್ಯರ್ಥಿಗಳು ಪ್ರತಿಭಟನೆ ಕೂಡ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗನೆ ಡಿಸಿಷನ್ ಅನ್ನ ತೆಗೆದುಕೋಬೇಕಾಗುತ್ತೆ. 27ನೇ ತಾರೀಕು ನಂತರ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ, ನೇಮಕಾತಿ ಶುರು ಆಗುತ್ತೆ. ಇಲ್ಲಿ 15,000 ಇದೆ. 15,000ದಲ್ಲಿ ನಿಮಗೆ ಎಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. GPSTR, PSTR, HSTR ಅಂತ. ಅದರಲ್ಲಿ ಪ್ಲಸ್ PU ಲೆಕ್ಚರ್ಸ್ ಕೂಡ ಇರುತ್ತಂತೆ. 1,500 ಅಂತ ಕೂಡ ಮಾಹಿತಿ ಹೇಳ್ತಾ ಇದ್ದಾರೆ. ಅಂಡ್ ನಿಮಗೆ ಎಲ್ಲ ಕೂಡ ನಿಮಗೆ ನೇಮಕಾತಿ ಕೂಡ ಮಾಡ್ತಾರಂತೆ. ಬಟ್ ಇದು ಕಲ್ಯಾಣ ಕರ್ನಾಟಕದ ಏನಿದೆ ಅದು ಕೂಡ ಇನ್ಕ್ಲೂಡ್ ಆಗಿರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. 5,000 ಏನಿದೆ ಅದು ಸಪರೇಟ್. ಅದ್ರ ಜೊತೆಗೆ ನಿಮಗೆ ಈಗ ಅಡಿಷನಲ್ ಆಗಿ 15,000 ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ನೇಮಕಾತಿ ಪ್ರಕ್ರಿಯೆ ನಿಮಗೆ ಕಾನ್ಸೆಪ್ಟ್ ಶುರು ಆಗೋದು ಆಫ್ಟರ್ 27ನೇ ತಾರೀಕು ನಂತರ. ಅದರ ಮುಂದೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿ ನಾವು ನಿಮಗೆ ಡೈಲಿ ಅಪ್ಡೇಟ್ ಕೂಡ ಮಾಡ್ತಾ ಇದೀವಿ. ಇನ್ನ ನಿಮಗೆ ತಯಾರಿ ಮಾಡ್ಕೊಳ್ಳಿ. GPSTR, PSTR, HSTR ಎಲ್ಲ ಕೂಡ ಇದೆ. ಆಲ್ರೆಡಿ ನಿಮಗೆ ಒಂದು ಮಟ್ಟದ ಕ್ಲಾರಿಟಿ ಕೂಡ ಸಿಕ್ಕಿದೆ. GPSTR, PSTR ಬ್ಯಾಕಪ್ ಸ್ಕೋರ್ ಕೂಡ ರಿಮೂವ್ ಆಗಿದೆ. HSTR ಕೂಡ ರಿಮೂವ್ ಆಗುತ್ತೆ ಅಂತ ಹೇಳಿ ಒಂದು ಮೂಲಗಳಿಂದ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ HSTR ಏನಾಗುತ್ತೆ ಅಂದ್ರೆ ಇಲ್ಲಿ ಮೇನ್ ಥಿಂಗ್ ಬ್ಯಾಕಪ್ ಸ್ಕೋರ್ ಪ್ಲಸ್ TET PG ಕಡ್ಡಾಯ ಇಲ್ಲ ಅಂತ ಹೇಳಿ ಒಂದು ಮೂಲಗಳ ಮಾಹಿತಿ ಆಕಾಂಕ್ಷಿಗಳು ಆಗಿರೋ ಕಾರಣ ಮೂಲಗಳ ಮಾಹಿತಿಯಿಂದ ನಮಗೆ ಮಾಹಿತಿ ಬಂದಿದೆ. ಇಲ್ಲಿ HSTR ನಿಮಗೆ ಅಧಿಕೃತವಾಗಿ ನಿಮಗೆ ಸೀಟ್ ಡ್ರಾಫ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಬಂದ್ರೆ ನಿಮಗೆ ಒಂದು ಮಟ್ಟದಲ್ಲಿ ಕ್ಲಾರಿಟಿ ಕೂಡ ಸಿಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸ್. ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿ ನಾವು ನಿಮಗೆ ಡೈಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು.